ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಲ್ಲದ ಕೇಸರಿ ಬಾತ್ ಮಾಡಿದೆ ನಾನು, ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರುಚಿಯಾದ ಈ ಬೆಲ್ಲದ ಕೇಸರಿ ಬಾತ್ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇವರಿಗೆ ಪ್ರಸಾದದ ರೂಪದಲ್ಲಿ ಸಹ ಮಾಡಬಹುದು. ನೋಡಿ, ಒಂದು ಸಣ್ಣ ಲೋಟದಲ್ಲಿ 3 ಲೋಟ ನೀರು ಬಿಸಿ ಆಗಲಿಕ್ಕೆ ಇಡ್ತೇನೆ ನಾನು. ಇದು ಕುದಿಯಲಿ. ಯಾವ ಲೋಟ ನಾವು ಉಪಯೋಗಿಸ್ತೇವೆ ನೋಡಿ ನೀರಿಗೆ, ಅದೇ ಸೈಜ್ ಲೋಟದಲ್ಲಿ ರವೆ ಮತ್ತು ಬೆಲ್ಲ ತೆಗೆದುಕೊಳ್ಬೇಕು. ತುಪ್ಪ ಕೂಡ ಈಗ ನೋಡಿ 3/4 ಲೋಟ ತುಪ್ಪದಲ್ಲಿ 2 ಟೇಬಲ್ ಚಮಚದಷ್ಟು ಹಾಕಿದ್ದೇನೆ. ಇದಕ್ಕೆ ಗೇರು ಬೀಜ ಒಂದು 2-3 ಟೇಬಲ್ ಸ್ಪೂನ್ನಷ್ಟು. ಇದನ್ನು ಹೊಂಬಣ್ಣ ಬರುವವರೆಗೆ ಹುರಿಬೇಕು ಫ್ರೆಂಡ್ಸ್. ನೀವೇನಾದರೂ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆಯ್ತು ಅನಿಸಿದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಒಂದು 3 ಚಮಚ ದ್ರಾಕ್ಷಿ ಹಾಕಿದ್ದೇನೆ. ಗೇರು ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಸಾಕು, ಇಲ್ಲಾಂದರೆ ಜಾಸ್ತಿ ಕಪ್ಪಾಗ್ತದೆ ಅದು. ಒಂದು ಸಣ್ಣ ಬೌಲಲ್ಲಿ ತೆಗೆದು ಇಟ್ಟುಕೊಂಡಿದ್ದೇನೆ. ಈಗ ಅದೇ ಉಳಿದ ತುಪ್ಪಕ್ಕೆ 1 ಗ್ಲಾಸಿನಷ್ಟು, ಅಂದರೆ ಅದೇ ಸಣ್ಣ ಗ್ಲಾಸಿನಲ್ಲಿ ಬೊಂಬೈ ರವೆ ತೆಗೆದುಕೊಂಡಿದ್ದೇನೆ. ಉಪ್ಪಿಟ್ಟು ಮಾಡ್ತೇವೆ ನೋಡಿ, ಅದೇ ರವೆ ಇದು. ಇದನ್ನಷ್ಟೇ ಮೆಲ್ಲ ಉರಿಯಲ್ಲಿ ಪರಿಮಳ ಬರುವವರೆಗೆ ಹುರಿಬೇಕು. ನೋಡಿ, ಈ ರೀತಿ ಬಿಡಿ ಬಿಡಿಯಾಗಿ ಬರ್ತದೆ. ಚೆನ್ನಾಗಿ ಫ್ರೈ ಆದರೆ ಇದು ಬಣ್ಣ ಬದಲಾಗುವುದು ಬೇಡ. ಇದರದು ಮೆಲ್ಲ ಉರಿಯಲ್ಲೇ ಹುರಿಬೇಕು ನಾವಿದನ್ನು. ಈಗ ನೋಡಿ, ಚೆನ್ನಾಗಿ ಹುರಿದಿದ್ದೇನೆ. ನಿಧಾನಕ್ಕೆ ಮೆಲ್ಲ ಸ್ವಲ್ಪ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡಬೇಕು ನಾವು. 3 ಗ್ಲಾಸ್ ನೀರಿದೆ, 1 ಗ್ಲಾಸ್ ರವೆಗೆ ಹಾಕಿದ್ದೇನೆ ನೋಡಿ ಎಲ್ಲ ನೀರು. ಇವಾಗ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಮಿಕ್ಸ್ ಮಾಡುವ. ಯಾವುದೇ ಗಂಟುಗಳಿರಬಾರ್ದು. ಇಷ್ಟು ಗಟ್ಟಿಯಾಗುವವರೆಗೆ ನಾವು ಬೇಯಿಸಬೇಕಿದನ್ನು. ನಂತರ ಇದಕ್ಕೆ ನಾವೀಗ ಬೆಲ್ಲ ಹಾಕುವ. ಮೊದಲಿಗೆ ಇದು ನೋಡಿ, ಬೆಲ್ಲ 1 ಲೋಟದಷ್ಟು ನಾನು ಬೆಲ್ಲ ತೆಗೆದುಕೊಂಡಿದ್ದೇನೆ. ಇದು ಗಟ್ಟಿ ಬೆಲ್ಲ ಅಲ್ಲ, ಸ್ವಲ್ಪ ನೀರಾಗಿರುವಂಥ ಬೆಲ್ಲ. ಇದನ್ನು ನೋಡಿ, ಈಗ ಪೂರ ಹಾಕ್ತಾಯಿದ್ದೇನೆ. 1 ಲೋಟ ಸಹ ಹಾಕಿ ಮಿಕ್ಸ್ ಮಾಡುವ. ಇವಾಗ ಅಷ್ಟು ಗಟ್ಟಿ ಇದ್ದ ರವೆ ಬೆಲ್ಲದ ಇದಕ್ಕೆ ನೀರಾಗ್ತದೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡುವ ಮೇಗನ್ನು. ಅಷ್ಟು ಬೇಗ ನೀರಾಯಿತು ನೋಡಿ. ಇದು ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಈಗ ಉರಿಯನ್ನು ಇಟ್ಟಿದ್ದೇನೆ. ರವೆ ಚೆನ್ನಾಗಿ ಬೆಂದಿದೆ, ಯಾವುದೇ ಗಂಟುಗಳಿಲ್ಲದ ಹಾಗೆ ಈ ರೀತಿ ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ಈಗ ನಾನು 3/4 ಲೋಟ ತುಪ್ಪ ಇಟ್ಟಿದ್ದೇನೆ ನೋಡಿ, ಅದನ್ನೀಗ ಸ್ವಲ್ಪವೇ ಹಾಕ್ಕೊಂಡು ಬರುವ. ಕಾಲು ಲೋಟದ ಹಾಗೆ ನಾನೀಗ ಹಾಕ್ಕೊಂಡು ಬರ್ತಾ ಇದ್ದೆ ನೋಡಿ. ಒಂದು ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನೀಗ ಇದನ್ನು ನೋಡಿ. ತುಪ್ಪ ಚೆನ್ನಾಗಿ ಹಾಕ್ಕೊಂಡಿದ್ದೀವಿ. ಈಗ ಪುನಃ ತುಪ್ಪ ಹಾಕ್ತೇನೆ ನಾನು. 1/4 ಲೋಟದಷ್ಟು ತುಪ್ಪ ಪುನಃ ಹಾಕುವ. ಇನ್ನೊಂದು 1/4 ಲೋಟ ತುಪ್ಪ ಇದೆ, ಅದು ನಂತರ ಹಾಕುವ. 2 ಟೇಬಲ್ ಸ್ಪೂನ್ ನಾನು ಗೇರು ಬೀಜ ಹುರಿಲಿಕ್ಕೆ ಅಂತ ತೆಗೆದಿದ್ದೇನೆ ಅದರಲ್ಲಿ ನೋಡಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಇಷ್ಟು ಎಲ್ಲ ತುಪ್ಪ ಇಳ್ಕೊಳ್ತಾ ಇದೆ. ಇಷ್ಟು ತುಪ್ಪ ಹಾಕಿ ಮಾಡಿದರೆ ತುಂಬ ರುಚಿಯಾಗಿ ಬರ್ತದೆ. ಈಗ ನೋಡಿ, ಏಲಕ್ಕಿ ಪುಡಿಯನ್ನು ಹಾಕ್ತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿ 1-2 ನಿಮಿಷ ಇಟ್ಟರೆ ಸಾಕು. ಇಲ್ಲಿಗೆ ಬೆಲ್ಲದ ಕೇಸರಿ ಬಾತ್ ರೆಡಿ ಆಯಿತು ನೋಡಿ. ಇಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಬರ್ತದೆ ನೋಡಿ. ರೆಡಿ ಆಯಿತು. ಹಾಗಾದರೆ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.